ನಮಸ್ಕಾರ ಸರ್. ನಮಸ್ತೆ. ಯಾರು ಸರ್ ಇಲ್ಲ ಕೂತಿದ್ದೀರಾ ಸರ್? ನಾನು ಸುಭಾಷ್ ಅಂತ ಸಮಾಜದ ಸ್ವಲ್ಪ ಕೆಲಸ ಮಾಡ್ಕೊಂಡು ಬಂದೆ. ಈಗ ಮನೆಯವರೆಲ್ಲ ನಾನು ಹೊರಗೆ ಹಾಕ್ಬಿಟ್ಟು ಈಗ ನನಗೆ ಗತಿ ಇಲ್ಲ. ಏನಾಗಿದೆ ಸರ್ ನಿಮಗೆ? ನನಗೆ ತಲೆ ಆಪರೇಷನ್ ಆಗಿದೆ, ಸ್ಟ್ರೋಕ್ ಆಗಿದೆ. ಯಾವ ಊರು ಸರ್ ನಿಮ್ಮದು? ನಂದು ಒರಿಜಿನಲ್ ಮಂಗಳೂರು. ಇಲ್ಲಿ ಮಂಗಳೂರು. ಓಕೆ. ಇಲ್ಲಿ ಬಂದು ನಾನೊಂದು 30-40 ವರ್ಷದಿಂದ ಸಮಾಜ ಸೇವೆ ಮಾಡ್ತಿದ್ದೆ. ಇಲ್ಲಿಗೆ ಯಾಕೆ ಬಂದ್ರಿ? ಈ ಜಾಗಕ್ಕೆ ಯಾರು ಕರ್ಕೊಂಡ್ಬಂದ್ರು ನಿಮ್ಮ? ಅದಕ್ಕೆ ಜಾಗ ಮನೆಯಲ್ಲಿ ಬಿಟ್ಟಿಲ್ಲ. ನೀನು ಮನೆಯಿಂದೆಲ್ಲ ದುಡ್ದು ಎಲ್ಲ ಹೋಗಿದ್ಯಾ, ಮನೆ ಬರಬೇಡ ಅಂತ. ಯಾರು ಇಲ್ವಾ ಈಗ ನಿಮ್ಮ ಮನೆಯಲ್ಲಿ? ನಿಮ್ಮ ಇಟ್ಕೊಳ್ಳಲ್ವಾ ಯಾರು? ನೋಡಲ್ಲ, ಯಾರು ನೋಡಲ್ಲ. ಎಷ್ಟು ದಿನ ಆಯ್ತು ಸರ್ ನೀವು ಇಲ್ಲಿ ಬಂದು? ಇದು ಒಂದು ವಾರ ಆಯ್ತು. ಊಟ ತಿಂಡಿ ಏನು ಮಾಡ್ತಾ ಇದ್ದೀರಾ? ತಿಂಡಿ ಏನಿಲ್ಲ. ಹೌದಾ? ಈಗ ನಿಮ್ಮವ್ರು ಯಾರೋ ಬರಲ್ವಾ? ಯಾರು ಬರಲ್ಲ. ಇಲ್ಲೇ ಕಳೀತಾ ಇದ್ದೀರಾ ಕಾಲನ? ಕಾಲ ಕಲಿಯೋದಿಲ್ಲ. ಮುಂಚೆಯಿಂದ ಬೆಂಗಳೂರಲ್ಲೇ ಇದ್ದೀರಾ ಈಗ? 40 ವರ್ಷದಿಂದ ಬೆಂಗಳೂರು. ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ಇಲ್ಲ ಇವಾಗ? ಯಾರೂ ಇಲ್ಲ. ಅಲ್ಲ ಸರ್, ಸಮಾಜ ಸೇವೆ ಮಾಡಿದ ನಂತರ ಈ ಥರ ಪರಿಸ್ಥಿತಿ ಏನು ಬಂತು ಸರ್? ಇದು ಏನು ಮಾಡ್ತೀವಿ? ಮನೇಲಿ ಅದೇ ಕೇಳ್ತಾರೆ, ನೀನು ದುಡ್ದಿದ್ಯಾ ಎಲ್ಲ ಕೊಟ್ಟಲ್ಲ ಅವ್ರಿಗೆ, ಅವ್ರದ್ದು ಇಸ್ಕೋತೀವಿ, ನನ್ನದು ಯಾಕೆ ಕೇಳ್ತೀಯ ಅಂತ. ನಂದು ಹೇಳಿ ಹೇಳಿ ಸರ್. ಚಿಕ್ಕಗೊಲ್ರಟ್ಟಿ ಮನೆ. ಚಿಕ್ಕಗೊಲ್ರಟ್ಟಿ. ಈಗ ಅಲ್ಲಿ ಹೋದ್ರೆ ಯಾರು ಸೇರಿಸಲ್ಲ ನಿಮ್ಮನ್ನ? ಸೇರಿಸಲ್ಲ. ಮತ್ತೆ ಇಲ್ಲೇ ಕಾಲ ಕಳೀತಾ ಇದ್ದೀರಾ? ಇಲ್ಲೇ. ಅದೇ ನಾನು ನೋಡಿದೆ 2 ದಿನದಿಂದ ಇಲ್ಲೇ ಕಾಣಿಸ್ತಾ ಇದ್ದೀರಾ. ಹೌದು. ಅದಕ್ಕೆ ಏನು ವಿಚಾರ ಅಂತ ತಿಳ್ಕೊಳಕ್ಕೆ ಬಂದೆ. ಸರಿ ಸರಿ. ಈಗ ಇರೋಕ್ಕೆ ಜಾಗ ಇಲ್ಲ ಅಂತೀರಾ? ಜಾಗ ಇಲ್ಲ. ಬೇರೆ ಜಾಗ ಮಾಡಿಕೊಟ್ರೆ ಇರ್ತೀರಾ? ಖಂಡಿತ ಇರ್ತೀರಾ? ನಿಮ್ಮ ಮನೆಯವ್ರದ್ದು ಏನೂ ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ಆಧಾರ್ ಕಾರ್ಡ್ ನನ್ನ ಹತ್ರ ಇದೆ. ಆಧಾರ್ ಕಾರ್ಡ್ ಇದೆಯಾ? ನಮ್ಮಲ್ಲಿ ಒಬ್ಬರು ಲಗ್ಗೇರಿಯಲ್ಲಿ ನಮ್ಮದು ಗೊತ್ತಿರೋ ಒಬ್ಬ ಸರ್ದು ಆಶ್ರಮ ಅಂತ ಇದೆ, ಅಲ್ಲಿ ಸೇರಿಸಿದ್ರೆ ಹೋಗ್ತೀರಾ? ಹೋಗ್ತೀನಿ. ಖಂಡಿತ ಹೋಗ್ತೀರಾ? ಅಲ್ಲಿ ಹೋದ್ಮೇಲೆ ನಿಮ್ಮ ಮನೆಯವರು ಏನು ತಂಟೆ ತಕರಾರು ಯಾವುದು ಬರಲ್ವಾ? ನಾನು ಜವಾಬ್ದಾರಿ. ನೀವು ಜವಾಬ್ದಾರನಾ? ಜವಾಬ್ದಾರಿ. ಸ್ವಲ್ಪ ಜೋರಾಗಿ ಹೇಳಿ, ಗಾಡಿ ಸೌಂಡ್ ತುಂಬ ಇದೆ. ನಾನು ಪೊಲೀಸ್ಗೆ ಬರ್ಕೊಡ್ತೀನಿ. ಪೊಲೀಸ್ಗೆ ಬರೆದು ಕೊಡ್ತೀರಾ? ನಾನು ಅವ್ರ ಹತ್ರ ಮಾತಾಡಲಾಗಾದ್ರೆ ಮಾತಾಡಿ. ಖಂಡಿತ ಹೋಗ್ತೀರಾ? ಈಗ ಊಟ ತಿಂಡಿ ಏನಿಲ್ವಾ ನಿಮಗೆ? ಇಲ್ಲ. ಊಟ ಮಾಡಿ ಯಾವಾಗ ಮಾಡಿದಾರ ಊಟನ? 3 ದಿನ ಆಯ್ತು. 3 ದಿನ ಆಯ್ತಾ? ಒಂದು ಅರ್ಧ ಟೀ ಕುಡಿದೆ ಆವಾಗ. ಹೌದಾ? ಚಪಾತಿ ತಂದುಕೊಟ್ಟು ತಿಂತೀವಿ. ಈಗ ಆರೋಗ್ಯ ಹೇಗಿದೆ? ಆರೋಗ್ಯ ಚೆನ್ನಾಗಿದೆ. ಆರೋಗ್ಯ ಇತ್ತು ಅಂತಂದರೆ ಇಲ್ಲ, ಚೆನ್ನಾಗಿದೆ. ಜಾಗ ಸಿಗಬೇಕು ನಿಮಗೀಗ. ಜಾಗ ಬೇಕು, ಮಲ್ಕೋಬೇಕು, ತಿನ್ನಬೇಕು, ದುಡಿಬೇಕು. ಕೆಲಸ ಮಾಡ್ತೀರಾ? ಖಂಡಿತ. ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಆಮೇಲೆ ಬರೆಯೋದು ನನಗೆ ಬರವಣಿಗೆ MA ಓದಿದ್ದೀರಾ? ನೋಡಿ ಸರ್ ಹೆಂಗೆ ಬರುತ್ತೆ ಪರಿಸ್ಥಿತಿಗಳು. ನಾನು ಅವ್ರ ಹತ್ರ ಮಾತಾಡಲಾ? ನಮ್ಮ ಸರ್ ಹತ್ರ? ಖಂಡಿತ. ಹೋಗ್ತೀರಾ ಅಲ್ಲಿಗೆ? ಸರಿ ಸರ್, ನಾನು ಮಾತಾಡಿ ನಿಮಗೆ ಹೇಳ್ತೀನಿ. ಏನು ಟೆನ್ಷನ್ ತೊಗೋಬೇಡಿ. ಆರಾಮಾಗಿರಿ. ನಾನು ಮಾತಾಡ್ಬಿಟ್ಟು ಹೇಳ್ತೀನಿ ಸರ್. ಸರಿ ಸರ್. ಸರ್. ಓಕೆ ಸರ್. ಕಾಸು ಕೊಡ್ತೀನಿ ನಿಮಗೆ. ಇವಾಗ ನಾನು ಖರ್ಚಿಗೆ ಊಟ ಕೊಡಿಸ್ತೀನಿ. ಅವ್ರ ಸರ್ ಹತ್ರ ಮಾತಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಆಯಿತಾ? ಖಂಡಿತ ಹೊರ್ತೀನಿ. ಖಂಡಿತ. ನೀನು ನಮಗೆ ಲೈಫ್ ಕೊಟ್ಟಂಗೆ, ರೀ ಲೈಫ್. ಆಯಿತು ಸರ್. ದೇವರಿದ್ದಾನೆ, ಅವರು ದೇವ್ರ ಥರನೇ ಇದ್ದಾರೆ. ಅವರು ನೋಡ್ಕೊಳ್ತಾರೆ. ನಿಮ್ಮಂಥವ್ರು ಇರೋದಕ್ಕೆ ಸಮಾಜ ಈ ಥರ ಇದೆ ಸರ್. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ನೀವು ಗಟ್ಟಿಯಾಗಿರಿ. ನಾನು ಅವ್ರ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ ಸರ್ ನಿಮಗೆ. ಚಪಾತಿ ಏನೋ ಕೊಡಿಸ್ತೀನಿ ಸರ್. ಊಟ ಕೊಡಿಸ್ತೀನಿ ಇವಾಗ. ಟೆನ್ಷನ್ ತೊಗೋಬೇಡಿ.